ಹಲೋ ಸ್ನೇಹಿತರೆ, ಇವಳು ಶ್ರುತಿ ಪಾಟೀಲ್ ಅಂತ. ಇವಳೇ ಖುದ್ದಾಗಿ ಯಜಮಾನರಿಗೆ ಡೈವರ್ಸ್ ಕೊಟ್ಟಿದ್ದಾಳೆ. ಆ್ಯಂಡ್ ಇಷ್ಟದ ಪ್ರಕಾರ ಜೀವನ ನಡೆಸಬೇಕು ಎಂದು ಖುದ್ದಾಗಿ ಶ್ರುತಿ ಪಾಟೀಲ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಇವಳ ಹತ್ತಿರ ಸಾಕಷ್ಟು ಹಣವಿದೆ ಆ್ಯಂಡ್ ಬನ್ನಿ ಎಂಜಾಯ್ ಮಾಡೋಣ ಎಂದು ಹೇಳಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಸ್ನೇಹಿತರೆ ಟಾಟಾ 207 ಒಂದು ಒಳ್ಳೆಯ ಪಿಕಪ್ ಕೂಡ ಇರುತ್ತೆ. ಆ್ಯಂಡ್ ಇದರಿಂದ ಕೂಡ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಇವಳಿಗೆ ಜೀವನದಲ್ಲಿ ಎಂಜಾಯ್ ಮಾಡುವುದು ಒಂದೇ ಬಯಕೆ. ಮೇಲಿಂದ ಮಾಡುವಾಗ ಯಜಮಾನರು ಇವಳ ಮಾತು ಕೇಳುವುದಿಲ್ಲ. ಇಷ್ಟ ಬಂದಂತೆ ಅನುಭವಿಸಲು ಇವಳಿಗೆ ಆಗುತ್ತಿಲ್ಲ. ಆ್ಯಂಡ್ ಇಂಥ ಒಂದು ಅವಕಾಶ ಇವಳಿಗೆ ಸಿಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಇವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಬನ್ನಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮುಂದೆ ಚರ್ಚೆ ಮಾಡೋಣ. ಇವಳ ಕೆಟ್ಟ ಚಟ ನೋಡಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ. ಪ್ರತಿ ಸಲ ಬೇರೆ ಬೇರೆ ವ್ಯಕ್ತಿ ಜೊತೆ ಸಮಯ ಕಳೆಯುವುದು ಇವಳಿಗೆ ತುಂಬ ಇಷ್ಟ. ಆ್ಯಂಡ್ ಪ್ರತಿಯೊಬ್ಬ ವ್ಯಕ್ತಿ ಬೇರೆ ಬೇರೆ ರೀತಿಯಲ್ಲಿ ಮಾಡುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಜೊತೆ ಹೊಸ ಹೊಸ ಅನುಭವ ಸಿಗುತ್ತದೆ. ಸೊ ಅದಕ್ಕೆ ಸ್ನೇಹಿತರೆ ಪ್ರತಿ ಸಲ ಬೇರೆ ಬೇರೆ ವ್ಯಕ್ತಿ ಜೊತೆ ಮಾಡಿಸಿಕೊಳ್ಳಲು ಈಕೆ ಇಷ್ಟಪಡುತ್ತಾಳೆ. ಇದೇ ಇವಳ ಒಂದು ಕೆಟ್ಟ ಚಟ ಆಗಿರುತ್ತೆ. ಆ್ಯಂಡ್ ಇದು ಸ್ನೇಹಿತರೆ ಟಾಟಾ 207 ಒಂದು ಹಳೆ ಪಿಕಪ್ ಆಗಿರುತ್ತೆ. ಆ್ಯಂಡ್ ಇದರ ಒಂದು ಡಿಸೈನ್ ನೋಡೋದಾದರೆ ಸ್ಟಡಿ ಓನ್ ಬಾಡಿ ಡಿಸೈನ್, ಕಸ್ಟಮೈಸಬಲ್ ಓಪನ್ ಕಾರ್ಗೋ ಬಾಡಿ. ಈ ಒಂದು ಪಿಕಪ್ ಓಪನ್ ಕಾರ್ಗೋ ಬಾಡಿ ಡಿಸೈನ್ ಹೊಂದಿರತಕ್ಕಂಥ ಒಂದು ಪಿಕಪ್ ಆಗಿರುತ್ತೆ. ಹೆವಿ ಡ್ಯೂಟಿ ಚೆಸಸ್ ಬಿಲ್ಡ್ ಫಾರ್ ರಫ್ ರೂರಲ್ ಆ್ಯಂಡ್ ಅರ್ಬನ್ ರೋಡ್ಸ್. ಸಿಟಿ ಮತ್ತು ಹಳ್ಳಿ ಕಡೆ ಕೂಡ ಇದನ್ನು ಯೂಸ್ ಮಾಡುವಂಥ ಒಂದು ಟ್ರಕ್ ಆಗಿರುತ್ತೆ. ಸ್ಟ್ರಾಂಗ್ ಮೆಟಲ್ ಬಿಲ್ಡ್ ಡ್ಯೂರೇಬಲ್ ಬಾಡಿ ಫಾರ್ ಹೆವಿ ಲೋಡ್ ಕ್ಯಾರಿಂಗ್. ಸೊ ಇಲ್ಲಿ ಸ್ನೇಹಿತರೆ ತುಂಬ ಹೆವಿ ಲೋಡ್ ಮಾಡಿಕೊಳ್ಳುವಂಥ ಒಂದು ಒಳ್ಳೆ ಕೆಪಾಸಿಟಿ ಹೊಂದಿರತಕ್ಕಂಥ ಪಿಕಪ್ ಆಗಿರುತ್ತದೆ. ಸ್ಪೇಸಿಯಸ್ ಕ್ಯಾಬಿನ್, ಕಂಫರ್ಟಬಲ್ ಸೀಟಿಂಗ್ ಫಾರ್ ಟು. ಇದರಲ್ಲಿ ಸ್ನೇಹಿತರೆ ಕೇವಲ 3 ಜನ ಕುಳಿತುಕೊಳ್ಬೋದು ಸ್ನೇಹಿತರೆ, ಬಟ್ ಹಿಂದ್ಗಡೆ ಒಳ್ಳೆ ಸ್ಪೇಸ್ ಇರುತ್ತೆ. ಆ್ಯಂಡ್ ಸಿಂಪಲ್ ಡ್ಯಾಶ್ ಬೋರ್ಡ್, ಫಂಕ್ಷನಲ್ ಡಿಸೈನ್ ಫಾರ್ ಯುಟಿಲಿಟಿ ಯೂಸ್. ಇದರಲ್ಲಿ ಅಡ್ವಾನ್ಸ್ ಫ್ಯೂಚರ್ ಇರೋದಿಲ್ಲ ಸ್ನೇಹಿತರೆ, ಸಿಂಪಲ್ ಡ್ಯಾಶ್ ಬೋರ್ಡ್ ಹೊಂದಿರತಕ್ಕಂಥ ಒಂದು ಪಿಕಪ್ ಆಗಿರುತ್ತದೆ. ಸೊ ಇದರಿಂದ ಸ್ನೇಹಿತರೆ ತಿಂಗಳಿಗೆ 20,000 ರಿಂದ 25,000 ರೂಪಾಯಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಸೊ ಅದಕ್ಕೆ ಇದುವರೆಗೂ ಟಾಟಾ 207 ಈ ಒಂದು ಪಿಕಪ್ ಬಳಕೆ ಮಾಡುತ್ತಿದ್ದಾರೆ. ಸೊ ನೋಡಿ ಸ್ನೇಹಿತರೆ ಇದರ ಒಂದು ಫೋಟೋ ಈ ರೀತಿಯಾಗಿರುತ್ತೆ. ಆ್ಯಂಡ್ ವಸ್ತುಗಳು ಸಾಗಾಣಿಕೆ ಮಾಡುವುದಕ್ಕೆ ಇದು ಒಂದು ಬೆಸ್ಟ್ ಪಿಕಪ್ ಅಂತಲೇ ಹೇಳ್ಬೋದು.